ನಮಗೆ ಕಸ್ಟಮರ್ ಡಿಮ್ಯಾಂಡ್ ಇಂದ ನಾವು ವಿಲ್ಲಾ ಸ್ಟಾರ್ಟ್ ಮಾಡಿದೀವಿ ಸರ್. ಬನ್ನಿ, ಈ ತರ ಲಕ್ಸುರಿ ವಿಲ್ಲಾ 1.5-2 ಕೋಟಿ ಎಲ್ಲ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಕೊಡ್ತಾ ಇದೀವಿ. ಬನ್ನಿ ಸರ್, ನಿಮಗೆ ಪ್ರೈಸ್ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೇವೆ ಸರ್. ಇದೇ ರೋಡು ಮೈನ್ ರೋಡಿಗೆ ಅಟ್ಯಾಚ್ ಆಗಿ ವಿಲ್ಲಾ ಸಿಗುತ್ತೆ ಸರ್. ನಿಮಗೆ ಮೈನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರ್ತೀವಿ, ವಿತ್ ಡಿಜಿಟಲ್ ಲಾಕ್ ಇರುತ್ತೆ ಸರ್. ಹಾಲು ನಿಮಗೆ ಟಿವಿ ಯೂನಿಟ್ ಬರುತ್ತೆ. ಪೂಜಾ ರೂಮ್ ಸರ್, ನೋಡಿ ಸರ್, ಪೂಜಾ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದೀವಿ. ಕಿಚನ್ ಕಮ್ ಡೈನಿಂಗ್ ಕೊಡ್ತೀವಿ ಸರ್. ಇದು ನಿಮಗೆ ಮಾಡ್ಯುಲರ್ ಕಿಚನ್ ವಿತ್ ಸೆಟ್ ಬರುತ್ತೆ, ನಿಮಗೆ ವಿತ್ ಚಿಮ್ನಿ ಎಲ್ಲ ಬರುತ್ತೆ ಸರ್. ನೋಡಿ, ಹಾಲ್ಗೆ ಈ ತರ ವಾರ್ಡ್ರೋಬ್ಸ್ ನಿಮಗೆ ಕೊಟ್ಟಿರ್ತೀವಿ. ನೀವು ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮಗೆ ಸೀನಿಯರ್ ಸಿಟಿಸನ್ ಬೆಡ್ರೂಮ್ ಬರುತ್ತೆ. ಗ್ರೌಂಡ್ ಇಂದ ಫಸ್ಟ್ ತನಕ ನಿಮಗೆ ಗ್ಲಾಸ್ ಫಿನಿಶಿಂಗ್ ಸ್ಟೈರ್ ಕೇಸ್ ಕೊಡ್ತಾ ಇದೀವಿ. ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್ ನಿಮಗೆ ತುಂಬಾ ಡಿಸೈನ್ಡ್ ಆಗಿ ಮಾಡಿದೀವಿ. ಕೆಳಗಡೆ ಏನ್ ಹಾಲ್ ಬರುತ್ತೆ ಸೇಮ್ ಅಷ್ಟೇ ಸ್ಪೇಸ್ ಆಗಿ ನಿಮ್ಗೆ ಹಾಲ್ ಸಿಗುತ್ತೆ. ಇದು ನಮ್ಮ ಮೈನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಬಾಲ್ಕನಿ ಸರ್. ಇದು ಬಂದ್ಬಿಟ್ಟು ಟೆರೆಸ್ ಸ್ಪೇಸ್ ನೋಡಿ, ಸ್ಪೇಷಿಯಸ್ ಆಗಿದೆ. ನೀವು ಅಲ್ಲಿ ಆಪೋಸಿಟ್ ನೋಡ್ಬೋದು, ನಮ್ಮ ಪಕ್ಕದ ಲೇಔಟ್ ಸ್ಪಾ ಎಕೋ ಸಿಟಿ ಅಂತ. ಇಲ್ಲಿ ಮಿನಿಮಮ್ 2.5 CR 2 CR ಪ್ಲಸ್ ವಿಲ್ಲಾಸ್ ಅಂತ ಬಂದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಸರ್ಜಾಪುರ ಹತ್ರ ಈಗ ತುಂಬಾ ವಿಲಾಸ್ ಎಲ್ಲ ರೆಡಿ ಆಗ್ತಾ ಇದಾವೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ನಮಗೂ ಸರ್ಜಾಪುರ ಹತ್ರ ವಿಲಾಸ್ ತೋರಿಸಿ ಅಂತ. ಆದರೆ ರೇಟ್ ಅಂದ್ರೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಇಲ್ಲೆಲ್ಲರೂ ಸಹಿತ 2 ಕೋಟಿ 3 ಕೋಟಿ 4 ಕೋಟಿಗೆಲ್ಲ ವಿಲಾಸ್ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ನಿಮಗೆಲ್ಲರಿಗೂ ತುಂಬಾನೇ ರಿಸರ್ಚ್ ಮಾಡಿ ಡೈರೆಕ್ಟಾಗಿ ಓನರಿಂದ ನಿಮಗೆ ತುಂಬಾನೇ ಕಡಿಮೆ ಬೆಲೆಗೆ ಈ ಥರ ನೋಡಿ ಲಕ್ಸರಿ ಆಗಿರುವಂಥ ವಿಲಾನ ನಿಮಗೆ ತಂದಿದ್ದೇನೆ. 3 BHK ವಿಲಾ ಆಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ಫುಲ್ಲಿ ಸೇಫ್ಟಿ ಆಗಿರುತ್ತೆ, ಜೊತೆಗೆ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿರುತ್ತೆ. ರೇರಾನಲ್ಲಿ ನಿಮಗೆ ಸಿಗ್ತಾ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುತ್ತೆ. ಇದು ನೋಡಿಬಿಟ್ಟು ನೀವು 2 ಕೋಟಿ 2.5 ಕೋಟಿ ಅಂತ ತಿಳ್ಕೊಬೇಡಿ. ತುಂಬಾನೇ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ. ಯಾವ ಥರ ಇದೆ, ಹೇಗಿದೆ ಅಂತ ಇಲ್ಲಿನ ಸರ್ ಜೊತೆಗೆ ಸೇರೋಣ. ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸೊ ಇವತ್ತು ಯಾವ ಹೊಸ ಪ್ರಾಜೆಕ್ಟ್ ಅಲ್ಲಿ ಬಂದಿದ್ದೀವಿ ಸರ್ ನಾವು? ಸರ್, ಇದು ರಾಜ್ ಕಡಂಜ ಅಂತ ಸರ್ಜಾಪುರ ನಿಯರೇ ಬರ್ತಾ ಇದೆ ಸರ್. ಸರ್ಜಾಪುರ ಕಕನೂರ್ ಚೆಕ್ ಪೋಸ್ಟ್ ರೈಟ್ ಅಲ್ಲಿ ಬರುತ್ತೆ, ರಾಜ್ ಕಡಂಜ ಅಂತ. ಸೊ ಪ್ರೀವಿಯಸ್ ನೀವೆಲ್ಲ ವಿಡಿಯೋ ಮಾಡಿದ್ವಿ, ಇದಕ್ಕೆ ಸೈಟ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಸೈಟ್ ಎಲ್ಲ ಸೋಲ್ಡ್ ಔಟ್ ಆಯ್ತು ಸರ್. ಒಂದು ಸ್ವಲ್ಪ ಸೈಟ್ ಉಳಿದಿದೆ ಅಷ್ಟೇ. ಆಲ್ಮೋಸ್ಟ್ 95% ಸೋಲ್ಡ್ ಔಟ್ ಆಯಿತು. ಸೊ ನಾವು ಲಾಸ್ಟ್ ಟೈಮಲ್ಲಿ ವಿಲ್ಲಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಸರ್. ನೋಡಿ ಸರ್, ವಿಲ್ಲಾ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಸರ್. ಎಷ್ಟೊಂದು ವಿಲ್ಲಾ ಎಲ್ಲ ರೆಡಿ ಆಗ್ತಾ ಇದಾವೆ? ಹೌದು ಸರ್. ಇಲ್ಲಿ ನಿಮಗೆ 30-40 ಡೈಮೆನ್ಷನ್ ಅಲ್ಲಿ 3 ಬೆಡ್ರೂಮ್ ವಿಲ್ಲಾ ರೆಡಿ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, ಈಗ ಏನು ಅವೈಲೇಬಲ್ ಇರುತ್ತೆ ಸರ್ ಕಸ್ಟಮರ್ಗೆ? ಸೈಟ್ ಸಿಗುತ್ತಾ ಅಥವಾ ವಿಲ್ಲಾ ಸಿಗುತ್ತಾ ಸರ್? ಸೈಟ್ಸ್ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಒಂದು 10% ಸೈಟ್ಸ್ ಇದೆ ಅಷ್ಟೇ. ಈಗ ಆಲ್ಮೋಸ್ಟ್ ನಾವು ಫೋಕಸ್ ಆಗಿ ವಿಲ್ಲಾನೇ ನಾವು ಮಾಡ್ತಾ ಇರೋದು ಸರ್. ಎಸ್, ವಿಲ್ಲಾ ಸಿಗ್ತಾ ಇದೆ. ನಿಮ್ಮ ಕನಸಿನ ಮನೆ ನೀವು ತಗೊಳ್ಬಹುದು. ಸೊ ಬನ್ನಿ ಸರ್, ನೋಡೋಣ ಯಾವ ತರ ಎಲ್ಲ ವಿಲ್ಲಾಸ್ ಇದೆ ಅಂತ. ಸರ್ ಪ್ಲೀಸ್ ಕಮ್ ಸರ್. ಹೇಳಿ ಸರ್, ಇಲ್ಲಿ ಸೈಟ್ಸ್ ಎಲ್ಲ ಇತ್ತಲ್ವಾ ಸರ್, ಮತ್ತೆ ವಿಲ್ಲಾಸ್ ಯಾಕೆ ರೆಡಿ ಮಾಡ್ತಾ ಇದ್ದೀರಾ ಸರ್? ನಿಮ್ಗೆ ಗೊತ್ತಿರೋಂಗೆ ಇಲ್ಲಿ ತುಂಬಾ ಡಿಮ್ಯಾಂಡ್ ಬಂತು ನಮಗೆ. ವಿಲ್ಲಾಸ್ ನಮಗೆ ಬೇಕು. ವಿಲ್ಲಾ ಈ ಲೊಕೇಶನ್ ಅಲ್ಲಿ ವಿಲ್ಲಾಸ್ ಇದೆ, ಚೆನ್ನಾಗಿದೆ. ಯಾಕಂದ್ರೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಈ ಲೊಕೇಶನ್ಗೆ ವಿಲ್ಲಾ ತುಂಬಾ ಸೂಟ್ ಆಗುತ್ತೆ. ಸೊ ಮತ್ತೆ ಮೇನ್ ರೋಡ್ ಸರ್ಜಾಪುರ ಇಂದ ನಿಮ್ಗೆ ತುಂಬಾ ಹತ್ರ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಕಸ್ಟಮರ್ ಡಿಮ್ಯಾಂಡ್ ಇಂದ ನಾವು ವಿಲ್ಲಾ ಸ್ಟಾರ್ಟ್ ಮಾಡಿದೀವಿ ಸರ್. ಓಕೆ, ಇಲ್ಲಿ ನೋಡಿ ಎಷ್ಟೊಂದು ವಿಲ್ಲಾಸ್ ರೆಡಿ ಆಗ್ತಾ ಇದೆ ಸರ್. ಇವೇನ್ ಸರ್, 1 ಕೋಟಿ ಮೇಲೇನೆ ಇರ್ಬೋದು ಸರ್? 1.5-2 ಕೋಟಿ ಇರುತ್ತಾ ಸರ್? ನಾರ್ಮಲಿ ಈ ಲೊಕೇಶನ್ ಎಲ್ಲರೂ ಕೂಡ 1.5 ಇಂದಾನೆ ಅಬೌವ್ ಮಾಡ್ತಾ ಇದ್ದಾರೆ. ನಾ ಪ್ರೈಸ್ ಬಗ್ಗೆ ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಸರ್. ಸರ್ ಬನ್ನಿ, ಈ ತರ ಲಕ್ಸುರಿ ವಿಲ್ಲಾ 1.5-2 ಕೋಟಿ ಎಲ್ಲ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಕೊಡ್ತಾ ಇದೀವಿ. ಬನ್ನಿ ಸರ್, ನಿಮಗೆ ಪ್ರೈಸ್ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೇನೆ ಸರ್. ನಿಮಗೆ ಮೈನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರ್ತೀವಿ, ವಿತ್ ಡಿಜಿಟಲ್ ಲಾಕ್ ಇರುತ್ತೆ ಸರ್. ಎಸ್ ಸರ್, ಡಿಜಿಟಲ್ ಲಾಕ್ ಇರುತ್ತೆ. ಸೊ ಇದು ನಿಮಗೆ ಹಾಲು ನಿಮಗೆ ಟಿವಿ ಯೂನಿಟ್ ಬರುತ್ತೆ. ಸೊ ಟಿವಿ ಯೂನಿಟ್ ವಿತ್ ಹಾಲ್ ಬರುತ್ತೆ. ಎಲ್ಲ ಇದು ಇಂಟೀರಿಯರ್ ಜೊತೆಗೆ ಕೊಡ್ತಾ ಇದ್ದೀರಾ ಸರ್? ಸರ್, ಈ ಒಂದೊಂದು ಫ್ಲಾಟ್ ನಾವು ಇದನ್ನ ಆಲ್ಮೋಸ್ಟ್ ಇಂಟೀರಿಯರ್ ಜೊತೆಗೆ ಕೊಟ್ಟಿದ್ದೀವಿ. 3 ಫ್ಲಾಟ್. ರಿಮೈನಿಂಗ್ ನಾವು ಅದನ್ನ ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡಿ ನಾವು ಮಾತಾಡ್ತೀವಿ ಸರ್. ಎಸ್ ಸರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಪೂಜಾ ರೂಮ್ ಸರ್. ನೋಡಿ ಸರ್, ಪೂಜಾ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ. ದೊಡ್ಡ ಸೈಜ್ ಅಲ್ಲಿ ಪೂಜಾ ರೂಮ್. ಹೌದು. ಕಿಚನ್ ಕಮ್ ಡೈನಿಂಗ್ ಕೊಡ್ತೀವಿ ಸರ್. ಕಿಚನ್ ಕೂಡ ಸ್ಪೇಷಿಯಸ್ ಆಗಿರುತ್ತೆ. ಹೌದು. ಇದು ನಿಮಗೆ ಮಾಡ್ಯುಲರ್ ಕಿಚನ್ ವಿತ್ ಸೆಟ್ ಬರುತ್ತೆ, ನಿಮಗೆ ವಿತ್ ಚಿಮ್ನಿ ಎಲ್ಲ ಬರುತ್ತೆ. ಸೊ ನಿಮಗೆ ಕಿಚನ್ ಬಂದ್ಬಿಟ್ಟು ಎಲ್ಲ ಸೆಟ್ ಸಮೇತ ನಾವು ಕೊಡ್ತಾ ಇದೀವಿ ಈ ಫ್ಲಾಟ್ ಅಲ್ಲಿ. ಒಂದು 3 ಫ್ಲಾಟ್ಸ್ ಅಲ್ಲಿ ಇದೇ ತರನೇ ಕೊಡ್ತಾ ಇದೀವಿ. ಸೊ ಇದು ಸ್ಪೇಷಿಯಸ್ ಏನಂದ್ರೆ ನಿಮಗೆ ಸ್ಪೆಷಾಲಿಟಿ ಏನಂದ್ರೆ, ಸೊ ನಿಮಗೆ ಮೈನ್ ಹಾಲ್ ಮತ್ತೆ ಕಿಚನ್ ಕಮ್ ಡೈನಿಂಗ್ ಕೂಡ ಸಿಗುತ್ತೆ ನಿಮಗೆ ಸರ್. ನೋಡಿ, ಹಾಲ್ಗೆ ಈ ತರ ವಾರ್ಡ್ರೋಬ್ಸ್ ನಿಮಗೆ ಕೊಟ್ಟಿರ್ತೀವಿ. ಸೋಕೇಶ್ ತರ ನೀವು ಏನಾದ್ರು ಗಿಫ್ಟ್ ಐಟಮ್ ಎಲ್ಲ ಇಟ್ಕೋಬಹುದು. ಸೊ ಅದು ನೀಟಾಗಿ ಇಟ್ಕೋಬಹುದು. ಆ ಕಡೆಯಿಂದ ಟಿವಿ ಯೂನಿಟ್ಸ್ ಕಡೆಯಿಂದ ತುಂಬಾ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಸೊ ನೀವು ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮಗೆ ಸೀನಿಯರ್ ಸಿಟಿಸನ್ ಬೆಡ್ರೂಮ್ ಬರುತ್ತೆ. ನೋಡಿ, ಸ್ಪೇಷಿಯಸ್ ಆಗಿರುತ್ತೆ ಸರ್. ವಿತ್ ನಿಮಗೆ ಕಬೋರ್ಡ್ಸ್ ಕೊಡ್ತೀವಿ. ಇವೆಲ್ಲ ಸ್ಲೈಡ್ ಮೆಟೀರಿಯಲ್ ಅಲ್ಲಿ ರೆಡಿ ಮಾಡ್ಬೋದು. ವಿತ್ ಕಬೋರ್ಡ್ಸ್ ಬರುತ್ತೆ. ಈ ತರ ಸ್ಲೈಡ್ ಬರುತ್ತೆ ನಿಮಗೆ. ಓಕೆನಾ? ಸೊ ಈ ತರ ನೀವು ಯೂಸ್ ಮಾಡ್ಕೋಬಹುದು. ಸ್ಲೈಡ್ ಏನ್ ಮೆಟೀರಿಯಲ್ ಆಗಿರುತ್ತೆ ಸರ್? ಸರ್, ಇದು ಪ್ಯೂರ್ ವುಡನ್ ವಿತ್ ನಿಮಗೆ ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಇರುತ್ತೆ ಕೊಟ್ಟಿರೋದಲ್ಲ. ಮತ್ತೆ ಟೈಲ್ಸ್ ಎಲ್ಲ ಯಾವ್ದು ಹಾಕಿದ್ದಾರೆ? ಟೈಲ್ಸ್ ಬಂದ್ಬಿಟ್ಟು ನಾರ್ಮಲ್ 2x2 ಕೊಡ್ತಾರೆ. ನಾವು 2x4 ವಿತ್ ಗ್ಲಾಶಿ ಫಿನಿಶ್ ಕೊಡ್ತಾ ಇದೀವಿ. ಗ್ಲಾಶಿ ಫಿನಿಶ್ ಬರುತ್ತೆ. ಓಕೆ. ಸೊ ಮತ್ತೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ನೋಡ್ಬೋದು. ನೋಡಿ ಸರ್, ಬಾತ್ರೂಮ್ ಸ್ಪೇಷಿಯಸ್ ಆಗಿ ಕೊಡ್ತೀವಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಜಾಗ್ವಾರ್
ಇಂಥದ್ದೇ ಕೊಟ್ಟಿರೋದು. ಬಾತ್ರೂಮ್ ಕೂಡ ನಿಮಗೆ ಹೋಟೆಲ್ ಫಿನಿಶಿಂಗ್ 5 ಸ್ಟಾರ್ ಹೋಟೆಲ್ ಅಲ್ಲಿ ಯಾವ ತರ ಬಾತ್ರೂಮ್ಸ್ ಇರುತ್ತೆ ನಿಮಗೆ ನೋಡಕ್ ಲುಕ್ ಇರುತ್ತೆ ಅದರ ನೀವು 2x4 ಅಲ್ಲೇ ಕೊಟ್ಟಿದ್ದೀವಿ. ಸೈಜ್ ವೈಸ್ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ. ಹೌದು. ಈ ತರ ಎಸ್ ಸರ್. ಮತ್ತೆ ಸರ್ ಮತ್ತೇನೆಲ್ಲ ಇನ್ನು ಫಸ್ಟ್ ಫ್ಲೋರ್ ಯಾವ್ದು ಇರುತ್ತೆ ಸರ್? ಸರ್ ಡೋರ್ ಅಲ್ಲಿ ನಿಮಗೆ ಟೀ ಕುಡ್ಡೆ ಬರುತ್ತೆ. ಎಲ್ಲ ಟೀ ಕುಡ್ಡೆ ಬರುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಟೀ ಕುಡ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಇದರ ಟೀ ಕುಡ್ಡೆ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಹೌದು ಸರ್, ಹೌದು. ಓಕೆ, ಮತ್ತೆ ಸರ್? ಸರ್ ನಿಮಗೆ ಗ್ರೌಂಡ್ ಫ್ಲೋರ್ ಇಂದಾನೆ ಆಕ್ಸೆಸ್ ಇರುತ್ತೆ ಮೇಲ್ಗಡೆ ಹೋಗೋಕೆ. ನೀವು ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ. ಸರ್ ಗ್ರೌಂಡ್ ಇಂದ ಫಸ್ಟ್ ತನಕ ನಿಮಗೆ ಗ್ಲಾಸ್ ಫಿನಿಶಿಂಗ್ ಸ್ಟೈರ್ ಕೇಸ್ ಕೊಡ್ತಾ ಇದ್ದೀವಿ. ಸೂಪರ್. ಸೊ ನಿಮಗೆ ರೈಟ್ ಅಲ್ಲಿ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಓಕೆ, ಈ ತರ ನೋಡಿ ಚಿಲ್ಡ್ರನ್ ಬೆಡ್ರೂಮ್. ಇದು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇರುತ್ತೆ ಸರ್? ಸರ್ ಇದು ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ. 12x10 ಪ್ಲಸ್ ಇರುತ್ತೆ ನಿಮಗೆ ಇದು. ಓಕೆ, ಓಕೆನಾ? ವಿತ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ನೋಡಿ. ಇದರಲ್ಲೂ ಅಟ್ಯಾಚ್ ಬಾತ್ರೂಮ್. ಕಬೋರ್ಡ್ಸ್ ಎಲ್ಲ ನೋಡಿ ಅವ್ರಿಗೆ ಯಾವ ತರ ಲುಕ್ ಬೇಕೋ ಆ ತರ ನಾವು ಕೊಡ್ತಾ ಇದೀವಿ. ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡೋಣ ಅಂತ. ಹೌದು. ಸೊ ವೆಂಟಿಲೇಷನ್ ಎಲ್ಲ ನೋಡ್ಬೋದು, ನೀಟಾಗಿ ಕಾಣಿಸುತ್ತೆ. ಹೌದು. ಸೊ ನಿಮಗೆ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ. ಎಸ್, ಇದರ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್ ನಿಮಗೆ ತುಂಬಾ ಡಿಸೈನ್ಡ್ ಆಗಿ ಮಾಡಿದೀವಿ ಸರ್. ನೋಡಿ ಇದು ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ಓಕೆ. ಸೊ ನಿಮಗೆ ಎಲ್ಲ ಕಬೋರ್ಡ್ಸ್ ಎಲ್ಲ ನಾವು ಇದು ಕೂಡ ಸ್ಲೈಡೇ ಕೊಟ್ಟಿದ್ದೀವಿ. ಬಿಕಾಸ್ ಸ್ಲೈಡ್ ಕೊಟ್ಟರೆ ಏನಾಗುತ್ತೆ, ಜಾಸ್ತಿ ಸ್ಪೇಸ್ ಸೇವ್ ಆಗುತ್ತೆ. ಹೌದು, ಸ್ಪೇಸ್ ತುಂಬ ಸೇವ್ ಆಗುತ್ತೆ. ಮತ್ತು ನಿಮಗೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ನೋಡೋಕೆ ಲುಕ್ಕು ಚೆನ್ನಾಗಿರುತ್ತೆ. ಎಸ್ ಸರ್. ಅವ್ರು ಎಷ್ಟು ದೊಡ್ಡ ಕಾರ್ಡ್ ಬೇಕಾದರೂ ಹಾಕೋಬೋದು. ಓಕೆನಾ? ಸೊ ಇದು ನಿಮಗೆ ವಿತ್ ಮಿರರ್ ಎಲ್ಲ ಬರುತ್ತೆ. ಸೊ ನೋಡಿ ಇದು ಆನ್ ಮಾಡಿದ್ರೆ ನಿಮಗೆ ಲೈಟ್ ಸೆಟ್ ಎಲ್ಲ ಇರುತ್ತೆ. ಹೌದು. ಸೊ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ರೂಮ್ ನೋಡಿ ಸೇಮ್ ಅದೇ ಥರ ನಿಮಗೆ ಸ್ಪೇಷಿಯಸ್ ಆಗಿರೋ ಬಾತ್ರೂಮ್ ವಿತ್ ಜಾಗ್ವಾರ್ ಅಂಡ್ ಸಿರಾ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ಎಸ್ ಸರ್. ಸೊ ದೆನ್ ನಿಮಗೆ ಇಲ್ಲೊಂದು ಹಾಲ್ ಬರುತ್ತೆ. ಮೇಲೇನೂ ಹಾಲ್ ಇರುತ್ತೆ? ಹಾಂ, ಮೇಲೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಕೆಳಗಡೆ ಏನು ಹಾಲ್ ಬರುತ್ತೆ ಸೇಮ್ ಅಷ್ಟೇ ಸ್ಪೇಸ್ ಆಗಿ ನಿಮ್ಗೆ ಹಾಲ್ ಸಿಗುತ್ತೆ. ಓ ಸೂಪರ್. ನೋಡಿ ಹಾಲ್ ಇಲ್ಲಿ ಕೂಡ ನೀವು ಸೋಫಾ ಎಲ್ಲ ಇಟ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ದೆನ್ ನಮ್ಮ ಮೈನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಬಾಲ್ಕನಿ. ದೊಡ್ಡ ಸೈಜಲ್ಲಿ ಬಾಲ್ಕನಿ ತುಂಬಾ ದೊಡ್ಡದಾಗಿರುತ್ತೆ. ಸೊ ನೀವು ಈವ್ನಿಂಗ್ ಅಲ್ಲಿ ಕಾಫಿ ಇಂಥದ್ನೆಲ್ಲ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು. ಸೊ ಇದು ಕೂಡ ನಿಮಗೆ ಟೀ ಕುಡ್ ಆಗಿರುತ್ತೆ. ಸೊ ಇದು ನೋಡಿ ನಾವು ಬಾಲ್ಕನಿಗೆ ವಾಲ್ಗೆಲ್ಲ ಫುಲ್ ಟೈಲ್ಸ್ ಫಿನಿಶಿಂಗ್ ಕೊಡ್ತೀವಿ. ಎಸ್, ಕಂಪ್ಲೀಟ್ ಆಗಿ ಟೈಲ್ಸ್. ಅವ್ರಿಗೆ ಹೇಗಂದ್ರೆ ಅವ್ರ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ, ತುಂಬಾ ಈಸಿಯಾಗಿ ಅದನ್ನ ಮೇಂಟೈನ್ ಮಾಡ್ಕೋಬಹುದು. ಸೊ ಇದು ಎಷ್ಟು ವರ್ಷದಿಂದ ಹಾಗೆ ಇರುತ್ತೆ ಲುಕ್ ಟೈಲ್ಸ್ ಕೊಡೋದ್ರಿಂದ. ಇದೆಲ್ಲ ಏನಾಗಿರುತ್ತೆ ಸರ್ ಕೆಳಗಡೆ? ಸರ್ ಇದು ಬಂದ್ಬಿಟ್ಟು ವುಡನ್ ಫ್ಲೋರಿಂಗ್ ತರ ಅಂತೀವಿ. ನೀವು ನಮಗೆ ಇದು ಬಾಲ್ಕನಿ ಇರೋದ್ರಿಂದ ಇದು ಈ ತರ ಹಾಕಿದ್ರೆ ಅದಕ್ಕೆ ಲುಕ್ ಚೆನ್ನಾಗಿರುತ್ತೆ. ವುಡನ್ ಫ್ಲೋರಿಂಗ್ ಲುಕ್ ಕೊಡ್ತಾ ಇದೀವಿ. ಇದು ಕೂಡ ಟೈಲ್ಸ್ ಏನೆ. ಸೊ ಇದು ನಿಮಗೆ ಗ್ರಿಲ್ ವಿತ್ ಗ್ಲಾಸಿ ಫಿನಿಶಿಂಗ್ ಕೊಡ್ತಾ ಇವಿ. ಸೊ ಇಲ್ಲಿಂದ ಲುಕ್ ಕೂಡ ಹೊರಗಡೆ ಔಟ್ ಲುಕ್ಕರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹೌದು, ತುಂಬಾನೇ ಚೆನ್ನಾಗಿರುತ್ತೆ ಕಂಪ್ಲೀಟ್ ನೀವು ನೋಡೋದಾದ್ರೆ. ಎಸ್, ಮಸ್ತ್ ಏನೆಲ್ಲ ಅವೈಲೇಬಲ್ ಇದೆ ಸರ್ ಇಲ್ಲಿ? ಇದು ನಿಮಗೆ ಇನ್ನೊಂದು ಮೇಲ್ಗಡೆ ಹೋದ್ರೆ ನಿಮಗೆ ಟಾಪ್ ಫ್ಲೋರ್ ಬರುತ್ತೆ, ಅದು ಟೆರೆಸ್ ಬರುತ್ತೆ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಇದು ಬಂದ್ಬಿಟ್ಟು ಟೆರೆಸ್ ಸ್ಪೇಸ್ ನೋಡಿ, ಸ್ಪೇಷಿಯಸ್ ಆಗಿದೆ. ಹೌದು, ತುಂಬಾನೇ ದೊಡ್ಡ ಸೈಜ್ ಅಲ್ಲಿ ಟೆರೆಸ್ ಕೊಡ್ತಾರೆ. ಅವ್ರು ಏನಾದ್ರು ಪಾರ್ಟಿ ಅಥವಾ ಏನಾದ್ರು ಫಂಕ್ಷನ್, ಬರ್ಡೇ ಪಾರ್ಟಿ ಏನ್ ಬೇಕಾದ್ರೂ ಇಲ್ಲಿ ಅವರು ಇದು ಇನಾಗ್ರೇಟ್ ಮಾಡ್ಕೋಬಹುದು. ತುಂಬಾ ಸ್ಪೇಸ್ ಇದೆ. ಒಂದು 100+ ಮೆಂಬರ್ಸ್ನ ಇಲ್ಲಿ ಕೂರಿಸಿ ಊಟ ಕೊಡ್ಬೋದು ಸರ್, ಅಷ್ಟು ಜಾಗ ಇದೆ. ಸೊ ಫಿನಿಶಿಂಗ್ ನೋಡಿ, ಇಲ್ಲೂ ಕೂಡ ನಿಮಗೆ ಟೈಲ್ಸ್ ಫಿನಿಶಿಂಗ್ ಕೊಡ್ತಾ ಇದೀವಿ, ವಿತ್ ವಾಟರ್ ಪ್ರೂಫ್ ಮಾಡಿ ಕೊಡ್ತೀವಿ. ಈ ತರ ನೋಡಿ ಕಂಪ್ಲೀಟ್ ಇಲ್ಲೂ ಈ ತರ ಗ್ಲಾಸ್ ಫಿನಿಶಿಂಗ್ ಇರುತ್ತೆ. ಹೌದು ಸರ್, ಇದು ಕೂಡ ಗ್ಲಾಸಿ ಫಿನಿಶಿಂಗ್ ಕೊಡ್ತೀವಿ. ಇಲ್ಲೆಲ್ಲ ನೀವು ಪಾಟ್ ಅಲ್ಲಿ ಇಟ್ಕೋಬಹುದು, ನೋಡೋಕೆ ಲುಕ್ ಇರುತ್ತೆ. ನೀವು ಕೆಳಗಡೆ ನಿಮಗೆ ಬಾಲ್ಕನಿಲೂ ಕೂಡ ಇಟ್ಕೋಬಹುದು, ಇಲ್ಲೂ ಇಟ್ಕೋಬಹುದು, ನೋಡೋಕೆ ಲುಕ್ ಇರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಬೀಮ್ಸ್ ಇರುತ್ತೆ. ನೀವು ಅವ್ರು ಇನ್ನ ಮೇಲ್ಗಡೆ ಎತ್ಕೋಬೇಕು ಅಂದ್ರೆ ಎತ್ಕೋಬಹುದು. ಕ್ಲೈಂಟ್ಸ್ ಇನ್ ಫ್ಯೂಚರ್ ಅವ್ರು ಎತ್ಕೋಬೇಕಂದ್ರೆ ನಾವೆಲ್ಲ ಬೀಮ್ಸ್ ರೆಡಿ ಮಾಡಿ ಇಟ್ಟಿರ್ತೀವಿ. ಇನ್ನ ಒಂದು ಫ್ಲೋರ್ ಬೇಕಂದ್ರೆ ಅವ್ರು ಮಾಡ್ಕೋಬಹುದು. ಓಕೆ, ಮತ್ತೆ ನಿಯರ್ ಬೈ ಏನೆಲ್ಲ ಇದೆ ಸರ್ ಇಲ್ಲಿ ಮೇನ್ಲಿ ನೋಡೋ? ಸರ್ ಮೈನ್ಲಿ ನಿಮಗೆ ಸರ್ಜಾಪುರ ಸರ್. ಸರ್ಜಾಪುರ ಮೈನ್ ಅಟ್ರಾಕ್ಷನ್ ಇದು. ಓಕೆ, ಸರ್ಜಾಪುರ ಸರೌಂಡಿಂಗ್ ಅಲ್ಲಿ ನಾವು ಕೊಡೋ ಪ್ರೈಸಲ್ಲಿ ನಿಮಗೆ ವಿಲ್ಲಾ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಾನು ಅದನ್ನು ಗ್ಯಾರಂಟಿ ಆಗಿ ಹೇಳ್ತೀನಿ. ನಾವು ಕೊಡೋ ಪ್ರೈಸಲ್ಲಿ ಈಗ ನೀವು ಅಲ್ಲಿ ಆಪೋಸಿಟ್ ನೋಡ್ಬೋದು, ನಮ್ಮ ಪಕ್ಕದ ಲೇಔಟ್ ಸ್ಪಾ ಎಕೋ ಸಿಟಿ ಅಂತ. ಇಲ್ಲಿ ಮಿನಿಮಮ್ 2.5 CR 2 CR ಪ್ಲಸ್ ವಿಲ್ಲಾಸ್ ಅಂತ ಬಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ನಾವು ಮೊದಲು ಫಸ್ಟ್ ಯಾರು 10 ಮೆಂಬರ್ಸಿಗೆ ಮಾತ್ರ ನಾನು ಈ ಆಫರ್ ಕೊಟ್ಟು ಹೇಳ್ತಾ ಇದ್ದೀನಿ. ತುಂಬ ಕಾಂಪಿಟೇಟಿವ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಈ ವಿಲ್ಲಾಸ್ನ. ಹೌದು ಸರ್, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತೀರಾ ಸರ್? ಸರ್ ಅಮ್ಯುನಿಟೀಸ್ ನೀವು ಝೂಮ್ ಮಾಡಿ ಸರ್, ನೋಡಿ ಅಲ್ಲಿ ಪಾರ್ಕ್ ಇದೆ. ಹೌದು, ಪಾರ್ಕ್ ಕಾಣಿಸ್ತಾ ಇದೆಯಾ? ಎಸ್, ಪಾರ್ಕ್ ಇದೆ. ಸೊ ದೆನ್ ನಿಮಗೆ ಪ್ಲೇ ಏರಿಯಾ ಬರುತ್ತೆ, ಈ ಸರೌಂಡಿಂಗಲ್ಲೆಲ್ಲ ಪ್ಲೇ ಏರಿಯಾ ಬರುತ್ತೆ, ಪಾರ್ಕ್ ಬರುತ್ತೆ. ಸೊ ರೋಡ್ ಎಲ್ಲ ಬಂದ್ಬಿಟ್ಟು ನಿಮಗೆ 30 ಫೀಟ್ ರೋಡು, ಮೇನ್ ರೋಡ್ ಬಂದ್ಬಿಟ್ಟು 40 ಅಡಿ ರೋಡ್ ಬರುತ್ತೆ. ಓಕೆ. ಸೊ ಮತ್ತೆ ಇನ್ನ ಕನ್ಸ್ಟ್ರಕ್ಷನ್ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲ ಕಸ್ಟಮರ್ದೇನಾ ಸರ್ ಆಲ್ರೆಡಿ? ಹೌದು, ಒಂದಿಷ್ಟು ಕಸ್ಟಮರ್ಗೆ ನಾವು ಕಟ್ಕೊಡ್ತೀವಿ, ಬುಕ್ ಆಗಿರೋದು. ಒಂದಿಷ್ಟು ನಾವು ಕಟ್ತಾ ಇದ್ದೀವಿ ಸರ್, ಕಟ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ವಾಟರ್ ಸ್ಟೋರೇಜ್ ನೋಡಿ. ಸೊ ನಿಮಗೆ ಎಲ್ಲ ಫೆಸಿಲಿಟೀಸ್ 24 hours ನಿಮಗೆ ವಾಟರ್ ಸಿಗುತ್ತೆ.
ಸೆಕ್ಯೂರಿಟಿ ಇರ್ತಾರೆ. ಈವನ್ ನಿಮ್ಮ ಮೇನ್ ಗೇಟಲ್ಲಿ ಸೆಕ್ಯೂರಿಟಿ ಎಲ್ಲರನ್ನೂ ಚೆಕ್ ಮಾಡಿ ಒಳಗಡೆ ಬಿಡೋದು. ಗೇಟೆಡ್ ಕಮ್ಯುನಿಟಿ ಇದು. ಸೆಕ್ಯೂರಿಟಿ ಇರ್ತಾರೆ. ಬೆಸ್ಕಾಮ್ ಅಂದರೆ ನಿಮಗೆ ಕರೆಂಟ್ ವ್ಯವಸ್ಥೆ ಎಲ್ಲ ನೀಟಾಗಿ ಬಂದಿದೆ, ಯಾವುದು ಪೆಂಡಿಂಗ್ ಏನಿಲ್ಲ. ಬಿಕಾಸ್ ಆಫ್ ಇದು ರೇರಾ ಪ್ರಾಜೆಕ್ಟ್, ಎಲ್ಲ ರೆಡಿ ಆದಮೇಲೆ ನಾವು ಆ್ಯಕ್ಟಿವ್ ಮಾಡೋಕ್ಕಾಗೋದು. ಸೊ ನೀವು ವಾಟರ್ ಸ್ಟೋರೇಜು ಮತ್ತು ನಿಮಗೆ ಮೋಟರ್ ಫೆಸಿಲಿಟಿ, ಬೋರ್ವೆಲ್ ಪ್ರತಿಯೊಂದು ರೆಡಿ ಇದೆ ಸರ್. ಎಲ್ಲ ಕಂಪ್ಲೀಟ್ ಆಗಿ ಏನು ಪೆಂಡಿಂಗ್ ಇಲ್ಲ ಇಲ್ಲಿ. ಸರ್ ಈಗ ಸ್ವಲ್ಪ ಜನಕ್ಕೆ ನಮಗೆ ಈ ತರ ಕಟ್ಕೊಡ್ಬೇಕಂದ್ರೂ ಕಟ್ಕೊಡ್ತೀರಾ? ಬೇರೆ ಅವ್ರದ್ದು ಐಡಿಯಾ ಟೇಸ್ಟ್ ಬೇರೆ ಇರುತ್ತೆ ಸರ್. ವಿಲ್ಲಾಸ್ ಬಂದ್ಬಿಟ್ಟು ನಾವು ಯೂನಿಫಾರ್ಮಿಟಿ ತರನೇ ಕೊಡ್ತಾ ಇರೋದು. ಸ್ವಲ್ಪ ಚೇಂಜಸ್ ಮಾಡಬೇಕಾದ್ರೆ ಕೊಡ್ತೀವಿ ಅಂದ್ರೆ ನಾವು ಮಾಡಿಕೊಡ್ತೀವಿ ಸರ್. ವಿತ್ ಇಂಟೀರಿಯರ್ ಕೊಡ್ತೀರಾ ಸರ್? ವಿತ್ ಇಂಟೀರಿಯರೇ ಮಾಡ್ಕೊಳ್ಳೋಣ ಸರ್. ಸರ್ ಮತ್ತೆ ಇಲ್ಲಿ ಆಲ್ರೆಡಿ ಜನ ವಾಸವಿದಾರ ಸರ್ ಇಲ್ಲಿ ಅಕ್ಕಪಕ್ಕ ಎಲ್ಲ? ಎಸ್ ಸರ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಪಾ ಎಕೋ ಸಿಟಿ ಅಂತ 50 acres ಪ್ಲಸ್ ಬರುತ್ತೆ. ಒಂದು ವಿಲ್ಲಾ ಬಂದ್ಬಿಟ್ಟು ನಿಮಗೆ 3.5 to 4 CR ಪ್ಲಸ್ ಇದೆ. ಸೊ ಇಲ್ಲಿ ಆಲ್ರೆಡಿ 35 ಫ್ಯಾಮಿಲಿ ಲಿವಿಂಗ್ ಅಲ್ಲಿ ಇದ್ದಾರೆ, ಇನ್ನ ಜಾಸ್ತಿನೇ ಇದ್ದಾರೆ. ಸೊ ಆಲ್ರೆಡಿ 35 ಪ್ಲಸ್ 35 ಪ್ಲಸ್ ಇದ್ದಾರೆ. ಸೊ ಈ ಸ್ಪಾ ಎಕೋ ಸಿಟಿ ಒಳಗಡೆ ನಿಮಗೆ ಕಾಲೇಜ್ ಬಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಗ್ರಾಸರಿ ನಿಮಗೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಸಾಕು ಈ ಲೇಔಟಿಗೆ ಬಂದು ನಿಮಗೆ ತಲುಪುತ್ತೆ. ಪಕ್ಕದಲ್ಲೇ ಇರುತ್ತೆ, ಪ್ರತಿಯೊಂದು ಫೆಸಿಲಿಟಿ ಇಲ್ಲೇ ಇರುತ್ತೆ ಸರ್. ಎಲ್ಲ ಒಂದು ಸ್ಕೂಲ್, ಕಾಲೇಜ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿರುತ್ತೆ ಸರ್. ಓಕೆ, ಒಂದು ಕಸ್ಟಮರ್ಗೆ ಯಾರಿಗೆ ಒಂದು ಮನೆ ಕಟ್ಟಿದ್ರು ಏನೋ ಪ್ರಾಬ್ಲಮ್ ಅದೇ ಈ ಲೊಕೇಶನ್ ಅಲ್ಲಿ ನಾನು ಹೇಗಪ್ಪ ಈ ಹೊಸದಾಗಿ ಬಂದವರಿಗೆ ಅದೊಂದು ಕ್ವಶನ್ ರೈಸ್ ಆಗುತ್ತೆ. ಈ ಲೊಕೇಶನ್ ಬಂದಾಗ ನನಗೆಲ್ಲ ಬೇಸಿಕ್ ಏನೇನು ಬೇಕೋ ಎಲ್ಲ ಸಿಗುತ್ತಾ ಅಂತ. ಈಸಿಯಾಗಿ ಸಿಗುತ್ತೆ ಸರ್, ಒಂದು ನಿಮಿಷನೂ ಬೇಡ. ಎಲ್ಲ ಫೆಸಿಲಿಟಿ ಇವನು ಆನ್ಲೈನ್ ಕೂಡ ಮಾಡ್ಬೋದು. ಸೊ ಈಸಿಯಾಗಿ ಇಲ್ಲೇ ಪಕ್ಕದಲ್ಲೂ ಕೂಡ ಸಿಗುತ್ತೆ, ಆನ್ಲೈನ್ ಕೂಡ ಮಾಡ್ಬೋದು. ಎಸ್ ಸರ್. ಮತ್ತೆ ಲೀಗಲಿ ಏನಿದೆ ಸರ್ ಇದು ನೋಡೋದಾದ್ರೆ? ಸರ್ ಲೀಗಲಿ ಗುಡ್ ಕ್ವಶನ್ ಸರ್. ಲೀಗಲಿ ಬಂದ್ಬಿಟ್ಟು ಇದು ಎಂಟೈರ್ ಪ್ರಾಪರ್ಟಿ ನಿಮಗೆ ರೇರಾ ಬರುತ್ತೆ. ಮೈನ್ ಥಿಂಗ್ ಇಸ್ ರೇರಾ ಬಂದ್ರೆ ಕಸ್ಟಮರ್ಗೆ 99% ಅವ್ರ ಕ್ವಶನ್ ಸಾಲ್ವ್ ಆದಂಗೆ. ರೇರಾ ಇದ್ರೆ ನಿಮಗೆ ಲೀಗಲಿ ಏನು ಸಮಸ್ಯೆ ಇಲ್ಲ ಅಂತ. ಈ ಲೊಕೇಶನ್ಗೆ ನಿಮಗೆ HNTD ಅಪ್ರೂವಲ್ ಅಂತ ಇರುತ್ತೆ. ಸೊ HNTD ಅಂದ್ರೆ ಹೊಸ ನ್ಯೂ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಸೊ ನಿಮಗೆ ಬೆಂಗಳೂರಲ್ಲಿ BDS ಸೈಟ್ ಯಾವ ಥರ ಇರುತ್ತೋ ಸೇಮ್ ಈಕ್ವಲಿಟಿ ಸೇಮೇ ನಿಮಗೆ ಅದೇ ಥರ ಪೇಪರ್ಸ್ ಬರುತ್ತೆ. HNTD ಅಪ್ರೂವಲ್ ಇದು. ಓಕೆನಾ, ವಿತ್ ರೇರಾ ಬರುತ್ತೆ. ಸೊ ಇದು ಬಂದ್ಬಿಟ್ಟು 7.5 ಕ್ಲೋಸ್ ಟು 8 acre ಬರುತ್ತೆ ಸರ್ ನಿಮಗೆ. ಈಗ ಕಂಪ್ಲೀಟ್ ವಿಲಾ ನಾವು ನೋಡಿದ್ವಿ, ಅಕ್ಕಪಕ್ಕನೂ ತುಂಬಾ ಕಾಸ್ಟ್ಲಿ ನಡೀತಾ ಇದೆ. ಸೊ ನಿಮ್ದೇನು ಸರ್ 1.5-2 ಅಂದ್ರೂ ಮಿನಿಮಮ್ ಇರುತ್ತಾ ಸರ್? ಕಡಿಮೆ ಅಂದ್ರು ಸರ್ ಈ ಸರೌಂಡಿಂಗ್ ಅಲ್ಲಿ 2 CR ಮೇಲೆ ಹೋಗ್ತಾ ಇರೋದು, 1.5-2 ಕೋಟಿ ಮೇಲೆ ಇರೋದು. ಓಕೆನಾ. ಸೊ ನಮ್ಮ ಕಸ್ಟಮರ್ಗೆ ಇಲ್ಲಿ ಈ ವಿಡಿಯೋ ಪ್ರೀವಿಯಸ್ ನಮ್ಮ ವಿಡಿಯೋ ಮಾಡಿದ್ರಿ, ಈ ವಿಡಿಯೋ ನೋಡಿ ತುಂಬ ಜನ ತಗೊಂಡಿದ್ದಾರೆ. ಸೊ ನಾವು ಕಸ್ಟಮರ್ ಮೊದಲ 10 ಜನ ಕಸ್ಟಮರ್ಗೆ ಫಸ್ಟ್ 10 ಮೆಂಬರ್ಸಿಗೆ ಜಸ್ಟ್ 99 lakhs ಅಲ್ಲಿ ನಿಮಗೆ ವಿಲ್ಲಾ ಕೊಡ್ತಾ ಇದ್ದೀವಿ. ಓನ್ಲಿ 99 lakh? ಎಸ್ ಸರ್, ಜಸ್ಟ್ 99 lakhs. ಏನು ಸರ್ ಸೀರಿಯಸ್ ಆಗಿ ಕೊಟ್ಟೆ ಕೊಡ್ತೀರಾ? ಇದೆ ನಿಜ ಸರ್, ಇದು ನಿಜ. ಓನ್ಲಿ 10 ಮೆಂಬರ್ಸ್ ಅಷ್ಟೇನೆ. ಇಷ್ಟು ಸುಂದರವಾದ ವಿಲ್ಲಾ ಕೊಡ್ತಿದ್ದಾರೆ ನೋಡಿ ನಿಮಗೆ, ಬರೀ 99 lakh. ಎಸ್ ಸರ್, ಅದು ಕೂಡ ಇನ್ನೊಂದು ಆಫರು ನಿಮಗೆ. ಅಡಿಷನ್ ಚಾರ್ಜಸ್ ಏನಿಲ್ಲ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಎಕ್ಸ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ನಿಮಗೆ ಜಸ್ಟ್ 99 lakhs ಅಲ್ಲಿ ಕೊಡ್ತಾ ಇದ್ದೀನಿ. ಸರ್ ಈಗ ಸ್ವಲ್ಪ ಜನರಿಗೆ 2 BHK ಬೇಕು ಅಥವಾ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಅಂಥವ್ರಿಗೂ ಸಿಗುತ್ತಾ ಸರ್ ಇಲ್ಲಿ? ಖಂಡಿತ ಸರ್, ನಾವಿಲ್ಲಿ 2 BHK ವಿಲ್ಲಾನ 59 lakhsಗೂ ಕೊಡ್ತಾ ಇದ್ದೀವಿ. 3 BHK ವಿಲ್ಲಾ ವಿತೌಟ್ ಫರ್ನಿಚರ್ ನಿಮಗೆ 80 lakhs ಇಂದನೂ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್, ಒಂದು ಲಿಮಿಟೆಡ್ ಆಫರ್ ಅಲ್ಲಿ ನಿಮಗೆ ಸಿಗ್ತದೆ. ಎಷ್ಟು ವಿಲ್ಲಾ ಇದಾವೆ ಸರ್ ಈಗ? ಎಷ್ಟು ಸರ್ ಆಲ್ರೆಡಿ ನಾವು 15 ವಿಲ್ಲಾ ಪ್ಲಾನ್ ಮಾಡಿದೀವಿ. ನೀವೇ ನೋಡ್ತಾ ಇರೋದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. 15 ವಿಲ್ಲಾಸ್ ಇದೆ. ಸೊ ಫಸ್ಟ್ 10 ಮೆಂಬರ್ಸಿಗೆ ಈ ಆಫರ್ ಕೊಡ್ತಾ ಇದ್ದೀನಿ. ದೆನ್ ನಿಮಗೆ ಆಸ್ ಯೂಶುವಲ್ ನಿಮಗೆ ಇಲ್ಲಿ ಡಿಮ್ಯಾಂಡ್ ಬಂದೇ ಬರುತ್ತೆ. ನಮ್ಗೆ ಗೊತ್ತಿದೆ ಸರೌಂಡಿಂಗ್ ಏನು ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದಾದ್ಮೇಲೆ ನಾವು ಮಿನಿಮಮ್ 20 to 25 lakhs ರೈಸ್ ಆಗ್ತಾ ಹೋಗುತ್ತೆ. ಒಂದು ಜಾಸ್ತಿ ಆಗೇ ಆಗುತ್ತೆ. ಖಂಡಿತ. ಬೇಗನೆ ನಂಬರ್ ಇದೆ, ಕಾಲ್ ಮಾಡಿ. ಮತ್ತೆ ಸರ್ ಯಾವ ತರ ಎಲ್ಲ ಬುಕಿಂಗ್ ಪ್ರೊಸೆಸ್ ಇರುತ್ತೆ ಸರ್? ಸರ್ ನಾರ್ಮಲಿ ನಿಮಗೆ ಇಲ್ಲಿ ಬಂದು ವಿಲ್ಲಾ ಇಷ್ಟ ಆಯಿತು ಅಂದರೆ 1 lakh ಇಸ್ ದ ಫಿಕ್ಸ್ಡ್ ನಾವು ಕೊಡಲೇಬೇಕು. 1 lakh ಇಸ್ ದ ಬುಕಿಂಗ್ ಅಮೌಂಟು. ಸೊ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೋಬೋದು. ಎಂಟರ್ ಪ್ರಾಪರ್ಟಿ ಲೀಗಲ್ ಸೆಟ್ ಕೊಡ್ತೀವಿ, ವೆರಿಫಿಕೇಶನ್ ಮಾಡಿಸ್ಕೋಬೋದು. ಲೀಗಲ್ ಕ್ಲಿಯರ್ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ 80%, 75 to 80% ತನಕ ಬ್ಯಾಂಕ್ ಫಂಡಿಂಗ್ ಮಾಡುತ್ತೆ. ಸೊ ಇನ್ನು 20 to 25% ಅಗ್ರಿಮೆಂಟ್ ಮಾಡಿದ್ರೆ ಆಯಿತು. ಅಗ್ರಿಮೆಂಟ್ ಆಗಿ ನಿಮಗೆ ವಿತಿನ್ ವೀಕ್ ಆರ್ 20 days ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ? ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ಅವ್ರು ಕೂಡ 1 ವೀಕಲ್ಲಿ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು. ಎಲ್ಲ ಡಾಕ್ಯುಮೆಂಟೆಡ್ ಆಗಿರುತ್ತೆ. ರೇರಾ ಅಂದಮೇಲೆ ಅವ್ರ ಲೀಗಲ್ ಬಗ್ಗೆ ಏನು ಸಮಸ್ಯೆ ಇರಲ್ಲ. 99% ಏನು ನಿಮಗೆ 1 ಪಾಯಿಂಟ್ ಕೂಡ ತೊಂದರೆ ಇರಲ್ಲ. ಬಟ್ ಎನಿಹೌ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಸೊ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. 1 week ಟೈಮ್ ಕೊಡ್ತೀವಿ. ದೆನ್ ಅವ್ರು ನಮಗೆ ಕಮ್ ಬ್ಯಾಕ್ ಮಾಡಬೇಕಾಗತ್ತೆ. ಸೊ ಅವರು ನಿಮಗೆ 20% to 25% ಅಗ್ರಿಮೆಂಟ್ ವ್ಯಾಲ್ಯೂ ಆದಮೇಲೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಅಪ್ ಟು 80% ತನಕ ಫಂಡಿಂಗ್ ಆಗುತ್ತೆ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.